ನಮಸ್ಕಾರ ವೀಕ್ಷಕರೇ, ಶ್ರೀ ಸರ್ವಪೀಠ ಜ್ಯೋತಿಷ್ ಮಂಡಲಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನಾನು ಯಾವ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಕ್ಕೆ ಹೋಗ್ತಾ ಇದ್ದೀನಪ್ಪ ಅಂದ್ರೆ, ಗುರುಗಳ ಪ್ರೀತಿಯಲ್ಲಿ ನಾವಿಬ್ರು ಸರಿ ಇದೀವಿ ಅಂದ್ರೂ ಮೂರನೇ ವ್ಯಕ್ತಿ ಬಂದು ಒಂದು ಹೆಣ್ಣಿನ ಕಡೆ ಆಗಿರ್ಬೋದು, ಇಲ್ಲ ಗಂಡಿನ ಕಡೆ ಆಗಿರ್ಬೋದು ಹಾಳು ಮಾಡ್ತಾ ಇದ್ದಾರೆ. ಗುರುಗಳೇ, ನಮ್ಮಿಬ್ಬರನ್ನ ಸರಿಯಾಗಿ ಪಾಲನೆ ಮಾಡಕ್ ಕೊಡ್ತಾ ಇಲ್ಲ. ಅದರಿಂದ ನಮ್ಮ ಮನೆಯಲ್ಲಿ ಕೂಡ ಅದು ಪ್ರಾಬ್ಲಮ್ ಗೊತ್ತಾಗಿ ಏನಾದ್ರೂ ಒಂದು ಸಮಸ್ಯೆ ಆಗುತ್ತೋ ಅನ್ನೋ ಒಂದು ಭಯ ಜಾಸ್ತಿ ಉಂಟಾಗ್ತಾ ಇದೆ. ಅದಕ್ಕೆ ನೀವು ಏನ್ ಮಾಡಬೇಕಪ್ಪ ಅಂದ್ರೆ, ನಾನು ಈಗಾಗಲೇ ನಿಮ್ಗೆ ತಮ್ಮನಲ್ಲಿ ತೋರಿಸ್ಕೊಟ್ಟ ಹಾಗೆ ಒಂದು ವೈಟ್ ಶೀಟ್ ಮೇಲೆ ನಾನು ಬರೆದಿರತಕ್ಕಂತ ಒಂದು ದೈವಯಜ್ಞ ಮಂಡಲ, ಇದಕ್ಕೆ ದೈವಯಜ್ಞ ಮಂಡಲ ಹೇಳ್ತಾರೆ. ಕುಂಕುಮದ ಮುಖಾಂತರ ಮತ್ತು ಅರಿಶಿಣದ ಮುಖಾಂತರ ನೀವು ಏನ್ ಮಾಡಬೇಕು, ನಾನು ತೋರಿಸ್ಕೊಟ್ಟ ಹಾಗೆ ಮಂಡಲವನ್ನು ರಚನೆ ಮಾಡಿ, ನಾನು ಎಕ್ಸಾಂಪಲ್ ಒಂದು ಹೆಣ್ಣಿನ ಹೆಸರು ರೇಖಾ ಅಂತ ಹೇಳ್ತಾ ಇದ್ದೀನಿ, ಒಂದು ಪುರುಷನ ಹೆಸರು ರಾಜು ಅಂತ ಹೇಳ್ತಾ ಇದ್ದೀನಿ. ಇವರ ಇಬ್ಬರ ಮಧ್ಯದಲ್ಲಿ ಬೇರೆ ಒಬ್ಬ ಪುರುಷ ಬರ್ತಾ ಇದ್ದಾನೆ, ಬೇರೆ ಒಬ್ಬ ಸ್ತ್ರೀ ಬರ್ತಾ ಇದ್ದಾಳೆ. ಇವರಲ್ಲಿ ಈ ಸಮಸ್ಯೆಗೆ ಇವರಿಬ್ಬರಲ್ಲಿ ಸಮಸ್ಯೆ ಇಲ್ಲ. ಬರ್ತಾ ಇರುವಂತ ಸಮಸ್ಯೆ ಯಾರ ಕಡೆಯಿಂದ, ಹೊರಗಡೆ ಒಬ್ಬ ವ್ಯಕ್ತಿ ಕಡೆಯಿಂದ ನಿಮ್ಮ ಮನೆಯವರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಲ್ಲ. ಅದಕ್ಕೆ ಏನು ಮಾಡಬೇಕು ಅಂದ್ರೆ, ಒಂದು ಒಣಗಿರುವಂತ ಒಂದು ಲಿಂಬೆಹಣ್ಣು, ಆ ಲಿಂಬೆಹಣ್ಣ ಕೆಳಭಾಗದಲ್ಲಿ ಇತ್ತೀಚೆಗೆ ಇವಾಗ ತಾನೇ ತಾವು ತಮ್ಮ ಕೈಯಾರನೆ ಇಚ್ಕೊಂಡು ಬಂದಿರುವಂತಹ ಒಂದು ಗುಲಾಬಿ ಹೂವಿನ ಗಂಧರಗಳು, ಇದನ್ನ ತಾವು ಲಿಂಬೆಹಣ್ಣ ಕೆಳಭಾಗದಿಂದ ಸೂಕ್ಷ್ಮವಾಗಿ ಕೇಳಿ ಒಂದು ವಿಧಾನವನ್ನು ನೀವು ತಪ್ಪಿದ್ರೆ ಈ ಪೂಜೆಯಲ್ಲಿ ಫಲ ಸಿಗಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ, ಈ ಭಾಗದಲ್ಲಿ ಒಂದು ದೇವರ ಮನೆ, ನಿಮ್ಮ ಮನೆಯಲ್ಲಿ ದೇವರ ಮನೆ ಅಂತ ಇದ್ದೇ ಇರುತ್ತೆ. ನೀವು ಮನಸ್ಸಿನಲ್ಲಿ ಯಾವುದೇ ದೇವರನ್ನು ಇಟ್ಟುಕೊಂಡ್ರು ನಿಮ್ಮ ಮನೆ ದೇವರೇ ಬೇರೆ ಆಗಿರಬಹುದು, ನಿಮ್ಮ ಮನಸ್ಸಿನಲ್ಲಿ ದೇವರೇ ಬೇರೆ ಇರುತ್ತೆ. ಓಕೆ, ಅಂತ ದೇವರ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ದೇವರ ಹೆಸರಿಂದ ಈ ರೀತಿ ಒಂದು ರಚನೆ ಮಾಡಿ ಒಂದು 3 ಮಂತ್ರ ಹೇಳ್ತೇನೆ. ಆ 3 ಮಂತ್ರವನ್ನ ನೀವು ಒಂದು ಮೂಲ ಆರಾಧನೆ ಏನಂದ್ರೆ, ತುಂಬಾ ಸ್ವಚ್ಛತೆ ಮನಸ್ಸಿಂದ, ನಿಮ್ಮ ಪ್ರೀತಿ ಸ್ವಚ್ಛತೆ ಮನಸ್ಸಿಂದ ಮಾಡಬೇಕು. ಏನಪ್ಪ ಮಂತ್ರ ಏನಪ್ಪ ಅಂದ್ರೆ, ಓಂ ಕ್ಲೀಂ ಕ್ಲೀಂ ಬಟ್ ಸ್ವಾಹ. ಇದನ್ನ 6001 ಸಲ ತಾವು ಹೇಳಬೇಕಾಗುತ್ತೆ. ಒಂದು ದಿನದಲ್ಲಿ ನೀವು ಇದು ಸರಿಪಡಿಸ್ಕೋಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಗುರುಗಳೇ, ತುಂಬಾ ಕಠಿಣವಾಗ್ತಾ ಇದೆ ಇದನ್ನ ಅಂದ್ರೆ, ಏನು ತೊಂದರೆ ಅಂದ್ರೆ, ಇದು ನಿಮ್ಮ ಇಬ್ಬರ ಮಧ್ಯದಲ್ಲಿ ಸಾವಿರಾರು ಕಷ್ಟ ಬರಬಹುದು, ಸಂಕಷ್ಟ ಬರಬಹುದು, ನಿಮ್ಮ ಇಬ್ಬರ ಮಧ್ಯದಲ್ಲಿ ಭೇದ ಬರಬಹುದು, ನಾನು ಮೇಲು ನೀನು ಕೀಳು ಅಂತಾನು ಬರಬಹುದು. ಅಂಥದಕ್ಕೆ ಇದು ಪ್ರಮುಖವಾದದ್ದು. ಆಯ್ತಾ? ಈ ಒಂದು ರೀತಿಯಲ್ಲಿ ಈ ಮಂತ್ರವನ್ನ ನೀವು 6001 ಸರಿ ಸ್ಫಟನೆ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಏನು ಪರಿಹಾರ ಬೇಕು, ನಿಮಗೆ ಯಾವ ತೊಂದರೆಗೆ ಪರಿಹಾರ ಬೇಕು, ನಿಮ್ಮ ಇಬ್ಬರಲ್ಲಿ ಮತ್ತೊಬ್ರು ಮಾಡ್ತಾ ಇರೋ ತೊಂದರೆಗೆ ಮತ್ತೆ ನಿಮ್ಮ ಮನೆಯವರು ಕೊಡ್ತಾ ಇರೋ ತೊಂದರೆಗೆ ಸಂತುಷ್ಟವಾಗಿ ನಿಮಗೆ ಅದೇನಿದೆ ಆ ಸಂಕಷ್ಟ ಆಗೋಗುತ್ತೆ ವೀಕ್ಷಕರೇ. ಮತ್ತೆ ನಿಮಗೆ ಮಾಡಕ್ಕಾಗದೆ ಹೋದ್ರು, ಇದು ನಿಮ್ಮ ಕೈ ನೀವು ಪ್ರಯೋಗ ಮಾಡಿದ್ರು ಆಗಿಲ್ಲ ಅಂದ್ರೆ ಕೆಳಕಂಡ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ನಾನು ನಿಮಗೆ ಪರಿಹಾರ ತಿಳಿಸ್ತೇನೆ. ಧನ್ಯವಾದ.